ಸಮ್ಯಕವಾಣಿ ಸುದ್ದಿವಾಹಿನಿಗೆ ತಮ್ಮೆಲ್ಲರಿಗೆ ಸ್ವಾಗತ. ಇಂದು ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಜನವಡ ರಸ್ತೆಯಲ್ಲಿರ್ತಕ್ಕಂತಹ ಈ ಒಂದು ವಸತಿ ನಿಲಯ ಈ ಸದ್ಯಕ್ಕೆ ಆಗಿರ್ತಕ್ಕಂಥ ವಿಷಯ ಏನು ಅಂತಂದಾಗ ತಾವು ನೋಡ್ತಾ ಇರಬಹುದು. ಇದು ಮಳೆ ನೀರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೇಲ್ವಿಚಾರಕರು. ಎಷ್ಟು ದಿವಸಗಳಿಂದ ಈ ಮಳೆ ನೀರನ್ನ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದನ್ನ ತಾವು ನೋಡ್ಬೋದು. ಈ ಒಂದು ಇಂಥ ಹೊಲಸು ನೀರಲ್ಲಿ ಶಾಲೆಯ ಮಕ್ಕಳು ಇಲ್ಲೇ ಪಾಠವನ್ನು ಮಾಡ್ತಾ ಇದ್ದಾರೆ. ಇಲ್ಲೇ ವಸತಿ ನಿಲಯ ಇದೆ. ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಇದಕ್ಕೆ ಕಾರಣ ಯಾರು? ಕಾರಣ ಭಾರತೀಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ನಾಟೇಕರ್ ಸರ್ ಅವರು ಈ ಒಂದು ವ್ಯವಸ್ಥೆ ಬಗ್ಗೆ ಏನ್ ಮಾತಾಡ್ತಾರೆ ಅಂತಕ್ಕಂಥದನ್ನ ನಾನು ಅವ್ರ ಜೊತೆ ನೇರವಾಗಿ ಮಾತಾಡಲಿದ್ದೇನೆ. ಹಾಗಾಗಿ ಪ್ರದೀಪ್ ನಾಟೇಕರ್ ಸರ್ ಅವರು ದಯವಿಟ್ಟು ತಮ್ಮ ಅನಿಸಿಕೆಯನ್ನ ಈ ವ್ಯವಸ್ಥೆ ಬಗ್ಗೆ ತಾವು ಏನ್ ಹೇಳಿಕ್ ಬಯಸ್ತೀರಿ? ಬೀದರ್ ತಾಲೂಕಿನ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಜನವಾಡ ರಸ್ತೆ ಬೀದರ್ ನಲ್ಲಿ ಮಳೆ ಬಿದ್ದಂತ ಕಾರಣದಿಂದ ಇವತ್ತು ಪೂರಾ ಹಾಸ್ಟೆಲ್ ಒಳಗಡೆ, ಪೂರಾ ಕಂಪೌಂಡ್ ಒಳಗಡೆ ಏನಪ್ಪಾ ಅಂದ್ರೆ ನೀರು, ತಲಕ ನೀರು, ಗಲೀಜಾದ ನೀರು ತುಂಬು ತುಳುಕಾಡ್ತಾ ಇದೆ. ಇದನ್ನು ಇಲ್ಲಿ ಆ ಕಡೆ ನಾಲೆ ಮಾಡ್ತಾ ಇದ್ದಾರೆ. ಆ ನಾಲೆ ಮಾಡೋದ್ರಿಂದ ಅದನ್ನು ಮುಚ್ಚಿದ್ದಾರೆ. ಅದ್ರ ಸಲುವಾಗಿ ಈ ನೀರು ಇಲ್ಲಿ ಇದು ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಾರ್ಡನ್ ಅವರು. ಮತ್ತೆ ಇಲ್ಲಿ ಸುಮಾರು 150ರಿಂದ 200 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಈ ವಸತಿ ನಿಲಯದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಎಲ್ಲ ಬಡ ಕುಟುಂಬದಿಂದ ಮತ್ತು ಹಳ್ಳಿಯಿಂದ ಬಂದಿರ್ತಾರೆ. ಅವರ ಆರೋಗ್ಯದ ಸಮಸ್ಯೆ ಏನಾದ್ರೂ ಏರುಪೇರು ಆಗ್ತದೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು, CMC ಕಮಿಷನರ್ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಾವು ಕೂಡಲೇ ಬಂದು ಈ ಒಂದು ಹಾಸ್ಟೆಲ್ಗೆ ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲಾ ಪರಿಸ್ಥಿತಿಯನ್ನು ನೋಡಿ ಈ ನೀರನ್ನು ಸ್ವಚ್ಛಗೊಳಿಸಿ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ಆರೋಗ್ಯ ಏರುಪೇರಾಗದಂತೆ ನೋಡ್ಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಮತ್ತೆ ನಾಳೆ ಏನಾದ್ರೂ ಈ ಹೊಲಸು ನೀರಿಂದ, ಈ ಗಲೀಜ್ ನೀರಿಂದ ಮಕ್ಕಳ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದರೆ ಇದಕ್ಕೆ ನೇರವಾಗಿ ಈ ವಸತಿ ನಿಲಯದ ಮೇಲ್ವಿಚಾರಕರು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು, CMC ಕಮಿಷನರ್ ಅವರು ಇದಕ್ಕೆ ನೇರ ಹೊಣೆ ಹೊತ್ತಬೇಕಾಗ್ತದೆ. ಕೂಡಲೇ 1-2 ದಿವಸದಲ್ಲಿ ನಾಳೆ ಅಂದರಲ್ಲಿ ಈ ಒಂದು ಎಲ್ಲ ಕ್ಲೀನ್ ಮಾಡ್ಬೇಕಂತೇಳಿ ಈ ಒಂದು ಸುದ್ದಿ ವಾಹಿನಿ ಮುಖಾಂತರ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಂಬಂಧಿಸಿದಂತೆ ಈ ಒಂದು ವಸತಿ ನಿಲಯದ ಮೇಲ್ವಿಚಾರಕರು ಕೂಡ ಇಲ್ಲಿದ್ದಾರೆ, ಕಾಣ್ತಾ ಇದ್ದಾರೆ. ಮೇಡಮ್ ಅವರು ಈ ವ್ಯವಸ್ಥೆ ಬಗ್ಗೆ ಮುನ್ಸಿಪಾಲಿಟಿ ಅವರಿಗಾಗ್ಲಿ ಅಥವಾ ಯಾರಿಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದರೋ ಅಥವಾ ಇಲ್ಲೋ ಅಂತಕ್ಕಂಥದನ್ನ ನೇರವಾಗಿ ಮೇಡಮ್ ಅವ್ರಿಗೆ ಕೇಳೋಣ. 1-2 ಮಾತು ಏನ್ ಹೇಳ್ತಾರೆ ಈ ವ್ಯವಸ್ಥೆ ಬಗ್ಗೆ ಮೇಡಮ್ ಅವರು ನೋಡೋಣ. ಮೇಡಮ್, ಈಗ ಈ ತರ ವ್ಯವಸ್ಥೆ ಆಗಿದೆ ಅಲ್ಲ, ತಾವು ಇದ್ರ ಬಗ್ಗೆ ಯಾರಾದ್ರೂ ಮೇಲಧಿಕಾರಿ ಗಮನಕ್ಕೆ ತಂದಿರಾ? ಹೇಳಿರಿ ಮೇಡಮ್. ಏನಾದ್ರೂ ಲೆಟರ್ ಇದ್ದಾನೆ ಮೇಡಮ್? ಯಾರಿಗ್ ಕೊಟ್ರಿ, ಏನ್ ಮಾಡ್ರಿ ಅಂತ
CMC ಆಫೀಸ್ ಕೊಟ್ರಿ ಮೇಡಮ್ ಒಟ್ಟು ಎಷ್ಟು ದಿವಸ ಆಯ್ತು ಮೇಡಮ್ ಇದು 8 ವರ್ಷದ ಸಮಸ್ಯೆ ಅದ ರೀ ಇದಕ್ಕೆ ಹಾಸ್ಟೆಲ್ ಖರಾಬ್ ಆಗ್ಯದ ರೋಡ್ ಆಗ್ಯದ ಹ್ಮ್. ಸ್ವಲ್ಪ ನಾಲಿ ಮಾಡ್ಲಿಕ್ಕತ್ತಾರ ಈಗ ಮಳೆ ನೀರ್ ಬಂದಿದ್ದು ಅಷ್ಟೇ ನಿಂತಾವ ನಿನ್ನೆ ಮಳೆ ಬಂದಿದ್ದು ನೀರ್ ನಿಂತಾವ ಹಿಂದ್ ನಾಲಿ ಮಾಡ್ಲಿಕ್ಕತ್ತಾರ ಸ್ವಲ್ಪ ಹಿಂದ್ ಪ್ಯಾಕ್ ಮಾಡ್ಯಾರ ಅದು CMC ಗಾಡಿನೂ ಬಂದ್ ಇವತ್ತು 4 ಗಾಡಿ ಒಯ್ದದ ಅಂದ್ರ